ಸರಿ, ಮಲೆನಾಡು ಗಿಡ್ಡ ಹಸುಗಳನ್ನು ಈ ಗುಡ್ಡೆಯಲ್ಲಿ ಬಿಟ್ಟು ಸಾಕೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ? ಮಲೆನಾಡು ಗಿಡ್ಡಗಳು ಅಂತ ಹೇಳಿದರೆ ಹೆಸರು ಹೇಳುವಾಗೆ ಮಲೆಗಳಲ್ಲಿರುವಂಥದ್ದು. ಅದು ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಬಂದಿಯಾಗಿರುವಂಥ ಹಸುಗಳಲ್ಲ ಅವು. ಆದ್ದರಿಂದ ಅವು ಮಲೆಗೆ ಹೋಗಬೇಕು. ಇಂಥ ಗುಡ್ಡೆಗಳು ಏರು ದಿಣ್ಣೆಗಳಲ್ಲಿ ಹತ್ತಬೇಕು, ಇಳಿಬೇಕು, ಹಾರಬೇಕು. ಆದರೆ ಅದರ ಮೈಕಟ್ಟು ದಷ್ಟಪುಷ್ಟವಾಗಿರ್ತದೆ. ಮತ್ತು ಇಲ್ಲಿ ನೋಡಿ ಅವು ಮೇಯ್ತವೆ ನೋಡಿ, ಅದನ್ನು ಮೇಯುವಂಥದ್ದು ಅದು ಏನೆಲ್ಲ ಚಿಗುರನ್ನು ಮೇಯ್ತದೆ ಅಂತೇಳಿ ಅದನ್ನೆಲ್ಲ ನಮಗೆ ಕಟ್ಟಿ ಹಾಕಿದಲ್ಲಿಗೆ ಕೊಂಡೋಗಿ ಕೆತ್ತಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಏನೆಲ್ಲ ಮೇಯ್ತದ ಅದನ್ನು. ಮತ್ತು ಈ ಹಾರ್ಮೋನ್ಸಿನಲ್ಲಿ ವ್ಯತ್ಯಾಸ ಇದೆ. ಅವುಗಳು ಹಾಲಿನಲ್ಲಿ ಬರುವಂಥ ಹಾಲು ಬಿಡುಗಡೆ ಆಗುವಾಗ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ. ಅದರಲ್ಲಿ ಆ ಹಾರ್ಮೋನ್ನಲ್ಲಿ ನೀವು ಬಂದಿಯಾದ ದನದ ಹಾರ್ಮೋನಿಗೂ ಸ್ವಚ್ಛಂದವಾಗಿ ಮೇದು ಅದರ ಸ್ವಾತಂತ್ರ್ಯ, ಅದಕ್ಕೆ ಯಾವುದೇ ಬಂಧನ ಇಲ್ಲ. ಇಲ್ಲಿ ನಮ್ಮಲ್ಲಿ ಬಂಧನ ಇಲ್ಲ, ಯಾವ ಹಸುವಿಗೂ ಬಂಧನ ಇಲ್ಲ. ಎಲ್ಲ ಅದರ ಪಾಡಿಗೆ ಬರುವುದು, ಅದರ ಫ್ರೆಂಡ್ಸ್ ಒಟ್ಟಿಗೆ ತಿರುಗಾಡುವುದು. ಅದು ಹಟ್ಟಿಯಿಂದ ಬಿಡುವಾಗ ಪೂರ ಒಂದೊಂದೊಂದೊಂದೊಂದು ನೀವು ನೋಡಿರ್ಬೋದು. ಈಗ ಅದರ ಜೊತೆಯೊಟ್ಟಿಗೆ ಅದರ ಜೊತೆ, ಇದರ ಜೊತೆಯೊಟ್ಟಿಗೆ ಇದರ ಜೊತೆ ಎಲ್ಲ ಅದು ಫ್ರೆಂಡ್ಶಿಪ್. ಶಾಲೆಗೆ ಮಕ್ಕಳು ಹೋದಾಗೆ, ಶಾಲೆ ಬಿಟ್ಟಾಗ ಮಕ್ಕಳೆಲ್ಲ ಅವರವರ ಸಂಗಡಿಗರೊಟ್ಟಿಗೆ ಸೇರಿಕೊಂಡು ಹೋಗ್ತಾರೆ ಮನೆಗೆ. ಹಾಗೆ ಇಲ್ಲಿ ನೋಡಿದರ ಈಗ ಬಿಡುವಾಗ ಅದು ಆ ಹಟ್ಟಿಯದು ಮಾತ್ರ ಬೇರೆ ಹೋಗ್ಲಿಲ್ಲ, ಈಚೆ ಹಟ್ಟಿಯದಕ್ಕೆ ಆಚೆ ಹಟ್ಟಿಯದು ಮಿಂಗಲಾಗಿ ಹೋದವು. ಅಲ್ಲಿ ಮತ್ತೆ ನೋಡಿ ಅಲ್ಲಿ ಅದಕ್ಕೆ ಬಂಧನ ಇಲ್ಲ ನೋಡಿ. ಅದರ ಪಾಡಿಗೆ ಅದು ಮೇಯ್ತವೆ, ಅದರ ಪಾಡಿಗೆ ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ತವೆ, ಹಾರಿಕೊಳ್ತವೆ, ಜಿಗಿತವೆ, ಕುಣಿತವೆ. ಆಗ ಅದು ಸ್ವತಂತ್ರ ಆಗ್ತದೆ. ಅದರಿಂದ ರಿಲೀಸ್ ಆಗಿ ನಮಗೆ ಕೊಡುವಂಥ ಹಾಲಿಗೂ ಈ ಬಂಧನದಲ್ಲಿಟ್ಟು ನಾವು ಅದನ್ನೊಂದು ಜೈಲಿನಲ್ಲಿ 24 ಗಂಟೆಯೂ ನಿಮಗೆ ಬಂಧನ, ಒಂದು ಕೋಣೆಯೊಳಗೆ ಹಾಕಿ ಏನು ಕೊಟ್ಟರು ಸಹ, ನಿಮಗೆ ರಾಜಾತಿಥ್ಯ ಕೊಟ್ಟರು ಸಹ ಅದು ಬಂಧನವೇ. ಚಿನ್ನದ ಸೂಜಿ ಅಂತ ಕಣ್ಣಿಗೆ ಚುಚ್ಚಿಕೊಳ್ಳಿಕ್ಕೆ ಆಗ್ತದ? ಹಾಗೆ ಗೊತ್ತಾಯ್ತಾ? ಅದರ ಹಾಲಿಗೂ ತುಂಬ ವ್ಯತ್ಯಾಸ ಇದೆ. ಇದು ಸ್ವತಂತ್ರವಾಗಿ ಮೇದು ಅದರ ಹರ್ಷವನ್ನು ವ್ಯಕ್ತಪಡಿಸಿ ಅದು ಹಾರಿ ಕುಣಿದು ಜಿಗಿದು ಅದರ ಬೇಕಾದಂತಹ ರೀತಿಯಲ್ಲಿ ಇದ್ದು ಬಂದು ನಮಗೆ ಹಾಲು ಕೊಡುವಂಥದ್ದು. ಹಾಗೆ ಅದರಿಂದ ಬರುವಂತಹ ಹಾಲು ಶ್ರೇಷ್ಠ ಅಂತ ನಾನಲ್ಲ, ಸೈಂಟಿಫಿಕಲಿ ಪ್ರೂವ್ಡ್. ಹೌದು, ಇದು ನಾನು ಬೇರೆ ಕಡೆ ತುಂಬಾ ಕೇಳಿಪಟ್ಟಿದ್ದೆ. ಕಟ್ಟಿ ಹಾಕಿ ಸಾಕಿದ್ರೆ ಅದಕ್ಕೆ ಸೈಲೇಜ್ ಕೊಡ್ತೀರಿ, ಅದಕ್ಕೆ ಹುಲ್ಲು ಕೊಡ್ತೀರಿ, ಅದಕ್ಕೆ ಮೇವು ಕೊಡ್ತೀರಿ, ಎಲ್ಲವೂ ಕೊಡ್ತೀರಿ. ಆದರೆ ಬಂಧನ ಇದ್ದದ್ದು. ಕೆಲವರ ಮನೆಯಿಂದ ನಾನು ಹಸು ತಂದಿದ್ದೇನೆ, ಕತ್ತಿಯಲ್ಲಿ ಹಗ್ಗವನ್ನು ಕೊಯ್ದು ತಂದದ್ದು. ಯಾಕೆಂದ್ರೆ ಕರುವಿನ ಅಲ್ಲಿ ಕಟ್ಟಿದ ಮೇಲೆ ಅದನ್ನು ಚೇಂಜ್ ಮಾಡಿರಲಿಲ್ಲ. ಅಲ್ಲಲ್ಲ, ಅಂಥ ಬಂಧನಗಳು ಒಂದು ಪ್ರಾಣಿಯನ್ನು ಮಾಡುವುದು ಸೂಕ್ತ ಅಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅವುಗಳು ಸ್ವಚ್ಛಂದವಾಗಿ ತಿರುಗುತ್ತವೆ, ಅದಕ್ಕೆ ಬಂಧನ ಇಲ್ಲ. ಅದಕ್ಕೆ ಬೇಕಾಗುವಾಗ ಬರಲಿಕ್ಕೆ. ಈಗ ಬೆಳಿಗ್ಗೆ ನಾವು ಬಿಟ್ಟರೆ ಮತ್ತೆ ಅದು ನನ್ನದೆಲ್ಲ ಇವತ್ತಿನದು ಅದು ಹೊಟ್ಟೆ ತುಂಬದೆ ಅದು ಬರುವುದಿಲ್ಲ ಮನೆಗೆ. ಅದು ಎಲ್ಲಿಯಾದರೂ ಏನಿಲ್ಲದ ತೋಟಕ್ಕೆ ಹಾರಿ ಆದರೂ ಒಮ್ಮೆ ಹೊಟ್ಟೆ ತುಂಬಿಸಿಕೊಂಡು ಬರ್ತವೆ. ಸೋಗೆ ಹಾಳೆ ಮತ್ತು ಅದಕ್ಕೆ ಏನೆಲ್ಲ ಬೇಕಿಲ್ಲಿ ಅದನ್ನು ಪೂರ ತಿನ್ನಲಿಕ್ಕೆ ಅದರ ಇಚ್ಛೆಯನ್ನು ಪೂರ್ಣ ಪ್ರಮಾಣದಲ್ಲಿ ಈಡೇರಿಸಿಕೊಂಡೇ ಅದು ಮನೆಗೆ ಬರೋದು. ಓಕೆ ಸರ್, ನಾನು ಆಗ ನೋಡಿದೆ ನೀವು ಅಲ್ಲಿ ಬರ್ತಿರ್ಬೇಕಾದ್ರೆ ಕೆಲವೊಂದು ಹೆಸರಿನಿಂದ ಕರೆದ್ರಿ. ಈಗ ನಿಮ್ಮ ಹತ್ರ ಇರುವ ಹಸುವಿನ ಕೆಲವೊಂದು ಹೆಸರುಗಳನ್ನು ಹೇಳ್ಬೋದು? ನಮ್ಮ ಹಸುಗಳಿಗೆ 36-37 ಹಸುಗಳಿದ್ದಾವೆ. ಎಲ್ಲದಕ್ಕೂ ಹೆಸರಿದೆ. ಆದ್ದರಿಂದ ನಮಗೆ ನಾವೊಂದು ಹಸುವನ್ನು ಕೊಡಬೇಕಾದ್ರೂ ತುಂಬ ಬಾರಿ ಯೋಚನೆ ಮಾಡ್ತೇವೆ. ಯಾಕೆಂತ ಹೇಳಿದರೆ ನಮ್ಮ ಮನೆಯ ಹಸು, ಅದು ನಮ್ಮ ಮನೆಯ ಮೆಂಬರ್ನ ಸ್ಥಾನವನ್ನು ಕೊಟ್ಟಿದ್ದೇವೆ. ಯಾಕೆಂತ ಹೇಳಿದರೆ ಅದು ನಾವು ಎಲ್ಲ ಒಂದೇ. ಅದು ಹಟ್ಟಿಯಲ್ಲಿರೋದು ಅದು ನಮ್ಮ ಗಂಗೆ, ನಮ್ಮ ತುಂಗೆ, ನಮ್ಮ ಕಾವೇರಿ, ನಮ್ಮ ಕೃಷ್ಣಿ, ಇಂಥದ್ದೆಲ್ಲ ಹೆಸರುಗಳೆಲ್ಲ ಇದ್ದಾವೆ ನಮ್ಮ ಹತ್ರ. ಅವುಗಳೆಲ್ಲ ನಮ್ಮ ಮನೆಯ ಒಂದು ಸದಸ್ಯರು. ಅದನ್ನು ನಾವು ಬಿಟ್ಟು ಅದನ್ನು ಮಾರುವುದು, ಅದನ್ನು ಕೊಡುವುದು ಆ ಥರ ಎಲ್ಲ ಇಲ್ಲ. ಬಂದ ಮೇಲೆ ಅದಕ್ಕೆ ಮತ್ತು ಕೆಲವೆಲ್ಲ ಕೊಡ್ತೇವೆ, ಕೊಡುವುದಿಲ್ಲ ಅಂತ ಇಲ್ಲ. ಈ ತಂದಂತಹ ಹಸುಗಳು ಕೆಲವು ಸೆಟ್ ಆಗುವುದಿಲ್ಲ, ಮತ್ತು ನಮಗೆ ಬೇಡ ಅಂತ ಹೇಳಿ ಆ ಥರ. ಮತ್ತು ಮೂಲದಲ್ಲಿದ್ದಂಥ ಹಸುಗಳನ್ನು ನಾವು ಕೊಡುವಂಥ ವ್ಯವಸ್ಥೆ ಮಾಡುವುದಿಲ್ಲ. ಯಾಕೆಂದರೆ ಅದು ನಮ್ಮ ಮನೆಯ ಒಂದು ಭಾಗ, ನಮ್ಮ ಮನೆಯ ಸದಸ್ಯನನ್ನು ಕೊಡ್ಲಿಕ್ಕೆ ಆಗ್ತದ? ಹಾಗೆ ಹಸುವಿನ ವಿಚಾರಕ್ಕೆ ಬಂದರೆ ಇದರಲ್ಲಿ ಯಾವ ಯಾವ ರೀತಿಯ ಪ್ರಭೇದಗಳಿದ್ದಾವೆ? ಮಲೆನಾಡು ಗಿಡ್ಡ ಅಂತ ಹೇಳಿದ್ದು ಪ್ರಭೇದ ಅಂತ ಇಲ್ಲ, ಅದರಲ್ಲಿ ಇರುವಂಥದ್ದು ಬಣ್ಣ ಮಾತ್ರ. ಈಗ ಸ್ವರ್ಣ ಕಪಿಲಾಗಲಿ, ಶ್ವೇತ ಕಪಿಲಾಗಲಿ, ತಾಮ್ರ ಕಪಿಲಾಗಲಿ, ಮತ್ತು ಗೆಂದೆ ಆಗಲಿ, ಕೆಂಪು ಗೆಂದೆ ಆಗಲಿ, ಮತ್ತು ಕಪ್ಪು ಬಣ್ಣ ಆಗಲಿ, ಇದು ಎಲ್ಲವೂ ಶ್ರೇಷ್ಠವೇ. ನಮ್ಮ ಆಯುರ್ವೇದದಲ್ಲಿ ಗ್ರಂಥದಲ್ಲಿ ಈಗ ಮೊನ್ನೆ ಒಂದು ಸೆಮಿನಾರ್ ಆಗುವಾಗ ಅದನ್ನು ಬಿಡಿಸಿ ಹೇಳಿದ್ದಾರೆ ನಮ್ಮ KVG ಆಯುರ್ವೇದ ಕಾಲೇಜಿನಲ್ಲಿ. ಡಾಕ್ಟರ್ ಪುರುಷೋತ್ತಮ್ ಅಂತ ಅಲ್ಲಿಯ ಪ್ರಿನ್ಸಿಪಾಲರು. ಏನು ಅಂತ, ಎಷ್ಟು ಬಣ್ಣ ಈ ಮಲೆನಾಡು ಗಿಡ್ಡಗಳಿದ್ದಾವೋ ಅದರ ಎಲ್ಲ ಬಣ್ಣಗಳ ಒಂದೊಂದು ಹಸುವಿನ ಹಾಲು ಒಂದೊಂದು ರೀತಿಯಲ್ಲಿ ಶ್ರೇಷ್ಠ ಅಂತ. ಬಣ್ಣದ ಆಧಾರದಲ್ಲಿ ಅದರ ಶ್ರೇಷ್ಠತೆ ಹೋಗಿದೆ ಅಂತ. ಎಲ್ಲ ಬಣ್ಣಗಳು ಶ್ರೇಷ್ಠವೇ. ಕಪ್ಪು ಬಿಳುಪು ಅತಿ ಶ್ರೇಷ್ಠ. ಕಪ್ಪು ಬಣ್ಣದ್ದು ಸೂರ್ಯನ ಬೆಳಕನ್ನು ಅಬ್ಸಾರ್ವ್ ಮಾಡುವಂತಹ ಕೆಪಾಸಿಟಿ ಈ ಕಪ್ಪು ಬಣ್ಣಕ್ಕಿದೆ. ಗೊತ್ತಾಯ್ತು? ಅದು ನೇರವಾಗಿ ಅಬ್ಸಾರ್ವ್ ಮಾಡ್ತದೆ. ಅದರಿಂದ ಬಂದಂಥ ಹಾಲು ಅತಿ ಶ್ರೇಷ್ಠ ಆಗ್ತದೆ.
ಓಕೆ. ಕೆಂಪು ಬಣ್ಣದ ಹಾಲು ಒಂದು ಹಳದಿ ನಮೂನೆಯಲ್ಲಿ ಇರ್ತದೆ. ಗೆಂದ ಕಲರ್ನ ದನಗಳ ಹಾಲು ಒಂದು ಅರಿಶಿಣದ ಕಲರಲ್ಲಿ ಇರ್ತದೆ. ಅದರಲ್ಲೂ ಒಂದು ವಿಶೇಷತೆ ಇದೆ. ಬಿಳಿ ಬಣ್ಣದ ಹಸುವಿನ ಹಾಲು ಇನ್ನೂ ಶ್ರೇಷ್ಠ. ಆದ್ದರಿಂದ ಮಲೆನಾಡು ಗಿಡ್ಡಗಳೆಲ್ಲವೂ ಶ್ರೇಷ್ಠವೇ. ನಮ್ಮ ಮಲೆನಾಡು ಗಿಡ್ಡದ ಗವ್ಯೋತ್ಪನ್ನಗಳ ಪ್ರಯೋಜನಗಳೇನಿದೆ? ಗವ್ಯೋತ್ಪನ್ನಗಳು ಮಲೆನಾಡು ಗಿಡ್ಡಗಳದ್ದು ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ತಳಿ ಅಂತ ಹೇಳಿದರೆ ಅದು ಮಲೆನಾಡು ಗಿಡ್ಡ ಅಂತ ಹೇಳುವಂಥದ್ದು ಸೈಂಟಿಫಿಕಲಿ ಪ್ರೂವ್ಡ್. ಅದು ಮಲೆನಾಡು ಗಿಡ್ಡ ಅಂತ ಹೇಳಿದರೆ ಈ ಥರ ಮೇದು ಬಂದು ಇರುವಂಥದ್ದು, ಮಲೆಗಳಲ್ಲಿ ಮೇದು ಚೆನ್ನಾಗಿ ಅದರ ಇವುಗಳನ್ನು ಗವ್ಯೋತ್ಪನ್ನಗಳನ್ನು ನೀಡುವಂಥದ್ದು ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂತಹ ಒಂದು ಗವ್ಯೋತ್ಪನ್ನವನ್ನು ಕೊಡುವಂತಹ ಒಂದು ವಿಚಾರ ಕಾಮಧೇನು ಅದು. ಓಕೆ. ಆದ್ದರಿಂದ ಅದರಲ್ಲಿ ಬರುವಂತಹ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಸಹ ಸರ್ವಶ್ರೇಷ್ಠ. ನಮಗೆ ವಿಷಮುಕ್ತ ಆಹಾರವನ್ನು ನಾವು ತಗೊಳ್ಬೇಕು ಅಂತ ಹೇಳಿ ಆದರೆ ಈಗಿನ ಈ ತರಕಾರಿ, ಈ ಹಣ್ಣು ಹಂಪಲುಗಳಲ್ಲಿ ನಾವು ವಿಷಯುಕ್ತವಾಗಿ ತಗೊಳ್ಬೇಕೆ ಹೊರತು ವಿಷಮುಕ್ತವಾಗಿ ತಗೊಳ್ಳಿಕ್ಕೆ ಆಗೋದಿಲ್ಲ. ಇಂತಹ ಹಸುಗಳ ಗವ್ಯೋತ್ ಈಗ ಒಂದು ಮಜ್ಜಿಗೆ ಒಂದು ದನ ಇದ್ದರೆ ಆ ಮನೆಯನ್ನು ಅವನು ಗವ್ಯೋತ್ಪನ್ನದಲ್ಲೇ ಗಂಜಿ ಊಟ ಮಾಡಲಿಕ್ಕೆ ಅವನಿಗೆ ಏನೂ ತೊಂದರೆ ಇಲ್ಲ. ಮೊಸರು ಉಂಟು, ಮಜ್ಜಿಗೆ ಉಂಟು, ತುಪ್ಪ ಉಂಟು, ಯಾವುದನ್ನು ಬಳಕೆ ಮಾಡಿ ಸಹ ವಿಷಮುಕ್ತವೇ. ಅದು ಯಾವುದು ವಿಷಯುಕ್ತ ಇಲ್ಲ. ದನಗಳು ಕೊಡುವಂಥದ್ದು ಯಾವುದು ವಿಷ ಸೇರಿಸಿ ಕೊಡುವುದಿಲ್ಲ, ಎಲ್ಲವೂ ವಿಷಮುಕ್ತವೇ ಮಾಡಿ ಕೊಡ್ತವೆ. ಅಂದರೆ ನಾವು ಹಾಕುವ ಆಹಾರ, ವಿಷವನ್ನು ಸೇರಿಸುವುದು ಯಾರು? ನಾವು ಕೊಡೋ ಫೀಡಲ್ಲಿ ವಿಷ ಕೊಟ್ಟರೆ ಅದು ಫೀಡ್ ನಮಗೂ ವಿಷ ಕೊಡ್ತದೆ. ನಾವು ಕೊಡುವಂತಹ ಆಹಾರದಲ್ಲಿ ವಿಷ ಕೊಟ್ಟರೆ, ನಾವು ಶುದ್ಧವಾದಂತಹ ಮೇವನ್ನು ಕೊಟ್ಟರೆ ಅದು ಶುದ್ಧವಾದಂತಹ ವಿಷಮುಕ್ತವಾದಂತಹ ಆಹಾರವನ್ನು ಕೊಡ್ತದೆ ನಮಗೆ. ಆದ್ದರಿಂದ ಅದರಲ್ಲಿ ನಮಗೆ ಜೀವನ ಮಾಡಿಸಲಿಕ್ಕೆ ಸಾಧ್ಯ ಉಂಟು. ಮತ್ತು ಇದರ ತುಪ್ಪ ಗಂಟು ನೋವಿನವರು ಅಥವಾ ಈ ಕೆಲವು ಸಂಧಿವಾದ ಇದ್ದವರೆಲ್ಲ ತಿಳಿಯ ಗಂಜಿ ತಿಳಿ ಇರ್ತದಲ್ಲ, ಅದಕ್ಕೆ ಹಾಕಿ ಕುಡಿದ್ರೆ ಸಹ ಅದರಲ್ಲಿ ಸುಮಾರು ಜನರು ಗುಣ ಆದಂತಹ ಉದಾಹರಣೆ ಇದೆ. ಮತ್ತು ಈ ಪಾರ್ಕಿನ್ಸನ್ ಸಮಸ್ಯೆ ಇದೆ, ಕೈಕಾಲು ನಡುಗುವಂಥ ಸಮಸ್ಯೆ ಕೆಲವರಿಗೆ ಈ ಪ್ರಾಯ ಆಗುವಾಗ ಕೆಲವರಿಗೆಲ್ಲ ಬರ್ತದೆ. ಅದೊಂದು ನಮ್ಮ ಪ್ರತ್ಯಕ್ಷದರ್ಶಿ ಒಬ್ಬರು ಡಾಕ್ಟರ್ ಫ್ರೆಂಡ್, ಅವರಿಗೆ ಪಾರ್ಕಿನ್ಸನ್, ಕೈ ಕಾಲೆಲ್ಲ ನಡುಗೋದು, ಹೀಗೆ 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 ಆಗೋದು ಈ ಹೋಗುವಾಗ ಮಾತಾಡುವಾಗೆಲ್ಲ. ಅವರಿಗೆ ಯಾರೋ ಹೇಳಿದ್ರಂತೆ, ದೇಸಿ ದನಗಳನ್ನು ನೀವು ಕಟ್ಟಿ, ಮಲೆನಾಡು ಗಿಡ್ಡವನ್ನು ಕಟ್ಟಿ ಅದರ ಭುಜವನ್ನು ಸವರಿ ನೀವು, ನಿಮ್ಮ ಸಮಸ್ಯೆ ಕ್ಲೀನ್ ಆಗ್ತದೆ ಅಂತ. ಅವರಿಗೆ 100% ಬೇರೆ ಯಾವುದೇ ಮದ್ದಿಲ್ಲದೆ ಈ ದನವನ್ನು ಸವರಿ ಅವರು ಗುಣ ಆದಂತಹ ಒಂದು ಉದಾಹರಣೆ ಇದೆ. ಕಣ್ಣಲ್ಲಿ ಕಾಣುವಂತಹ ಉದಾಹರಣೆ. ಮತ್ತು ಈ ಬಿಳಿ ದನ ಉಂಟಲ್ಲ ಮಲೆನಾಡು ಗಿಡ್ಡದಲ್ಲಿ, ಅದರ ಹಾಲಿಗೆ ಹೆಪ್ಪು ಹಾಕಿ ಮೊಸರನ್ನು ಮಾಡಿ, ಆ ನೀರು ಹಾಕಬಾರ್ದು ಹಾಲಿಗೆ, ಅದು ಮಾಡಿ ಅದರ ಮೊಸರಲ್ಲಿ ಬರುವಂಥ ನೀರನ್ನು ಕಣ್ಣಿಗೆ ಹಾಕಿದರೆ ಈ ದೃಷ್ಟಿದೋಷ ನಿವಾರಣೆ ಆಗ್ತದೆ. ಇದರಲ್ಲಿ ಅನೇಕ ಬೆನಿಫಿಟ್ಗಳಿದ್ದಾವೆ. ಮತ್ತು ಸಣ್ಣ ಮಕ್ಕಳಿಗೆ ಇದರ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಯಾವುದನ್ನು ಕೊಟ್ಟರೆ ಸಹ ಬುದ್ಧಿಶಕ್ತಿ ಬಹಳ ಚೆನ್ನಾಗಿ. ದಕ್ಷಿಣ ಕನ್ನಡದ ಜನರು ಬುದ್ಧಿವಂತರು, ಇದು ಬುದ್ಧಿವಂತರ ಜಿಲ್ಲೆ ಅಂತೇಳಿ ಒಂದು ಕಾಲದಲ್ಲಿ ಕರೆಯುವಂತಹ ಪದ್ಧತಿ ಇತ್ತು. ಯಾಕೆ ಅಂತ ಹೇಳಿದರೆ ಈ ದನಗಳೇ ಅದಕ್ಕೆ ಕಾರಣ. ಇವುಗಳ ಮಜ್ಜಿಗೆ ತುಪ್ಪವನ್ನು ಕುಡಿದು ಸರ್ವಶ್ರೇಷ್ಠವಾದಂತಹ ಗವ್ಯೋತ್ಪನ್ನವನ್ನು ಪಡೆದು ಅದರ ಗೊಬ್ಬರದಲ್ಲಿ ಬೆಳೆದಂತಹ ಅಕ್ಕಿಯನ್ನು ಊಟ ಮಾಡಿ ಇದು ಬುದ್ಧಿವಂತರ ನಾಡಾದದ್ದು. ಪರೋಕ್ಷವಾಗಿ ಹೌದು, ಪ್ರತಿಯೊಂದು ಗವ್ಯೋತ್ಪನ್ನವೂ ಸಹ ಸರ್ವಶ್ರೇಷ್ಠವೇ. ದೇವರ ಪೂಜೆಗೆ ಸಹ ಇದರ ಸೆಗಣಿಯಷ್ಟು ಸರ್ವಶ್ರೇಷ್ಠ ಯಾವ ಸೆಗಣಿಯೂ ಇಲ್ಲ. ಇದರ ಗೋಮೂತ್ರದಷ್ಟು ಪವಿತ್ರವಾದ್ದು ಬೆತ್ತೊಂದಿಲ್ಲ. ಒಂದು ಚಮಚ ಗೋಮೂತ್ರವನ್ನು ಬೆಳಿಗ್ಗೆ ಸೇವಿಸಿದರೆ ಯಾವ ಕಾಯಿಲೆಯೂ ಬರುವುದಿಲ್ಲ, ಅಷ್ಟು ಶ್ರೇಷ್ಠತೆ ಇದೆ. ಆದರೆ ಅದು ಮಲೆನಾಡು ಗಿಡ್ಡವಾಗಿಯೇ ಇರಬೇಕು. ಮಲೆನಾಡು ಗಿಡ್ಡದ ರೂಪದ ಮಲೆನಾಡು ಗಿಡ್ಡ ಅಲ್ಲ, ಅದರ ಮೇವು, ಅದರ ದಿನಚರಿ ಎಲ್ಲವೂ ಮಲೆನಾಡು ಗಿಡ್ಡದ ಅದರ ಗುಣದ ಪ್ರಕಾರವೇ ಇರಬೇಕು. ಬುದ್ಧಿ ಶಕ್ತಿ ಸ್ವಲ್ಪ ಕಡಿಮೆ ಇದ್ದಂತಹ ಮಕ್ಕಳಿಗೆ ಈ ಮಲೆನಾಡು ಗಿಡ್ಡ, ಶುದ್ಧವಾದಂತಹ ಮಲೆನಾಡು ಗಿಡ್ಡಗಳ ತುಪ್ಪವನ್ನು ಒಂದು 10 ವರ್ಷ ಎಲ್ಲ ಇಟ್ಟು ಅದನ್ನು ಒಂದೊಂದು ಡ್ರಾಪ್ ಮೂಗಿಗೆ ಬಿಡ್ತಾ ಹೋದರೆ ಅವರ ಬುದ್ಧಿಶಕ್ತಿ ಸರಿ ಆಗ್ತದೆ. ಬುದ್ಧಿಮಾಂದ್ಯತೆ ಅಲ್ಲ, ಬುದ್ಧಿಶಕ್ತಿ ಸ್ವಲ್ಪ ಕಡಿಮೆ ಇದ್ದಂತಹ ಉದಾಹರಣೆ ಇದೆ, ಮಾಡ್ತಾರೆ. ಅದು ಟ್ರೀಟ್ಮೆಂಟಲ್ಲಿ ಇದೆ, ಗವ್ಯ ಚಿಕಿತ್ಸೆಯಲ್ಲಿ. ಮತ್ತು ಅರ್ಕ ಸಹ ಅಷ್ಟೇ, ಸರ್ವಶ್ರೇಷ್ಠವಾದಂತಹ ಅರ್ಕ. ಕ್ಯಾನ್ಸರ್ ರೋಗವನ್ನು ಗುಣಪಡಿಸಬಲ್ಲಂತಹ ಒಂದು ಸಾಮರ್ಥ್ಯ ಇರುವಂತಹ ಅರ್ಕ ಇದು. ಆದರೆ ಅದೇ ನಾನು ಹೇಳಿದ್ದು, ಯಾವುದು ಮದ್ದು ಔಷಧಿಯಾಗಿ, ಅದು ಔಷಧಿಯಾಗಿದ್ದರೆ ಮಾತ್ರ ಅದು ಔಷಧಿಯಾಗಿ ಕೆಲಸ ಮಾಡಿತ್ತು. ಅದು ನೀವು ಸೈಲೇಜಿ ಹಾಕುವುದು, ಹಿಂಡಿ ಹಾಕುವುದು, ಮತ್ತು ನೇಪಿಯರ್ ಹಾಕುವುದು, ಮರುದಿವಸ ಹಾಲು ಕರೆದು ಮದ್ದು ಮಾಡೋದು ಅಂತ ಹೇಳಿದರೆ ದನಗಳದವರು ಇಷ್ಟೆಲ್ಲ ಹೇಳಿದರು, ಅದೆಲ್ಲ ಸುಳ್ಳು. ಏನು ನನಗೆ ಪರಿಣಾಮ ಆಗಲಿಲ್ಲ. ಪರಿಣಾಮ ಆದರೆ ನಾನು ತೆಕ್ಕೊಂಡದ್ದು ಮದ್ದ, ಅದರ ಮೂಲ ಎಲ್ಲಿ ಹೇಗುಂಟು ಅಂತ ಹೇಳೋದು ನೋಡಿದ್ರೆ ಮಾತ್ರ. ಅಷ್ಟೇ. ಅರ್ಕ ಅಂತ ಹೇಳಿದ್ರೆ ಸರ್, ಅರ್ಕ ಅಂತ ಹೇಳಿದರೆ ಗೋಮೂತ್ರವನ್ನು, ಶುದ್ಧವಾದಂತಹ ಗೋಮೂತ್ರವನ್ನು ಬೆಳಗಿನ ಜಾವವನ್ನು ಅದು ನೆಲಕ್ಕೆ ಬೀಳಬಾರ್ದು, ತೆಗೆದು ಅದನ್ನು ಬಟ್ಟಿ ಇಳಿಸಿ ಬರುವಂತಹ ಒಂದು ಪದಾರ್ಥವೇ ಅರ್ಕ, ಗೋ ಅರ್ಕ.
ಬಹಳ ಸರ್ವಶ್ರೇಷ್ಠವಾದಂತಹ ಕೆಲಸ ಮಾಡ್ತದೆ ಅದು. ಇದು ಪರಿಣಾಮಕ ಹೌದೌದು, ಆಯುರ್ವೇದದಲ್ಲಿ ಬಹಳ ದೊಡ್ಡ ಕೆಲಸ ಮಾಡ್ತದೆ. ಎಲ್ಲವೂ ನಿಮ್ಮ ಆಯುರ್ವೇದದಲ್ಲಿ ಬರುವಂತಹ ಎಲ್ಲ ಮದ್ದುಗಳು ಸಹ ಗವ್ಯಾಧಾರಿತ ಮದ್ದಿ. ಈ ಮಲೆನಾಡು ಗಿಡ್ಡಗಳ ಸೆಗಣಿಯನ್ನೇ ಬಳಕೆ ಮಾಡಿ ಮಾಡುವಂಥದ್ದು. ಅದು ಪರಿಣಾಮಕಾರಿಯಾಗಿ ಬರಬೇಕು ಅಂತ ಹೇಳಿದರೆ ನಾನು ಹೇಳಿದಂಗೆ ಮಲೆನಾಡು ಗಿಡ್ಡಗಳದ್ದೇ ಆಗಬೇಕಷ್ಟೇ. ಗೊತ್ತಾಯ್ತು? ಅದು ಯಾಕೆಂತ ಹೇಳಿದ್ರೆ ಇಡೀ ಮಲೆಗಳಲ್ಲಿ ನೋಡಿ ಅದು ಏನೆಲ್ಲ ಮೇಯುವುದಿಲ್ಲ ಅಂತ ಹೇಳಿ, ಇಷ್ಟೊಂದು ವೆರೈಟಿಯ ಸೊಪ್ಪು ಸಗಡಿ ಯಾವ ಬಯಲುಸೀಮೆಯಲ್ಲಿ ಆಗಲಿ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಚಿಗುರುಗಳು, ಸೊಪ್ಪು, ಅದನ್ನು ಮೇಯಬೇಕು. ಮತ್ತು ಸ್ಟ್ರೆಸ್ ಫ್ರೀ ಆಗಿ ಅದಿರಬೇಕು. ಯಾವುದು ದನ ಆರೋಗ್ಯ ಮತ್ತು ಆರಾಮವಾಗಿ ಇರಬೇಕು. ಹೌದು, ಅದಕ್ಕೆ ಒತ್ತಡ ಇರಬಾರ್ದು, ಮತ್ತು ಅದಕ್ಕೆ ಬಂಧನದ ಇದಿರಬಾರ್ದು. ಆಗ ಮಾತ್ರ ಅದು ಔಷಧಿಯಾಗಿ ಕೆಲಸ ಮಾಡಿತ್ತು. ಅದು ಬಿಟ್ಟುಕೊಂಡು ನಾನು ಮಲೆನಾಡು ಗಿಡ್ಡ ತಂದಿದ್ದೇನೆ, ಸೈಲೇಜ್ ಹಾಕಿದ್ದೇನೆ, ನೇಪಿಯರ್ ಹಾಕಿದ್ದೇನೆ, ಮತ್ತು KMF-ನ ಫೀಡ್ ಹಾಕಿದ್ದೇನೆ, ನೋಡಲಿಕ್ಕೆ ಮಲೆನಾಡು ಗಿಡ್ಡ ಚಿತ್ರ ಇಟ್ಟ ಹಾಗೆ ಅದು ಪ್ರಯೋಜನ ಇಲ್ಲ. ಇಷ್ಟು ಕೆಲಸ ಮಾಡಿದ್ದೇವೆ ನಾವು ನೋಡಿ. ಇಡೀ ಈ ಒಟ್ಟಾರಕ್ಕೆ ಬೌಂಡ್ರಿಗೆ ಬೇಲಿ ಹಾಕಿದ್ದೇವೆ. 4.5 ಲಕ್ಷ ರೂಪಾಯಿ ಖರ್ಚಾಗಿದೆ ನನಗೆ. ಅದರಿಂದ ಹೊರಗೆ ಹೋಗಬಾರ್ದು ಅವುಗಳು ಅಂತ ಹೇಳಿ. ಇದು ಮೇಯ್ಲಿಕ್ಕೆ ಮಾಡಿದ ನಮ್ಮ ಆರೋಗ್ಯ ಮುಖ್ಯ. ಅದರಿಂದ ನನಗೇನು ಬರ್ತದೆ? ನನಗೆ ಸೊಲ್ಲೆ, ಆದರೆ ಆತ್ಮತೃಪ್ತಿ, ಸಂತೋಷ. ಅವುಗಳು ಮೇಯುವುದನ್ನು ನೋಡುವುದೇ ಸಂತೋಷ. ಈಗ ಅವುಗಳೊಟ್ಟಿಗೆ ಬದುಕುವುದೇ ನಮಗೊಂದು ದೇವರು ಕೊಟ್ಟ ಭಾಗ್ಯ. ಅದೆಲ್ಲ ನಮಗೆ ದಿನನಿತ್ಯ ಇರುವಂಥದ್ದೊಂದು ಸ್ವರ್ಗದಾಗೆ ಬದುಕುವುದು ನಾವು ಅದರೊಟ್ಟಿಗೆ. ಅದು ಸ್ವತಂತ್ರವಾಗಿರುವುದನ್ನು ನೋಡುವುದೇ ನಮಗೆ ಸಂತೋಷ. ಅದನ್ನು ಬಂಧನ ಇಟ್ಟರೆ ನಮಗೂ ಬಂಧನ. ದನಗಳನ್ನು ಹೇಗೆ ನಾವು ನೋಡಿಕೊಳ್ತೇವೋ ನಮ್ಮ ಜೀವನ ಸಹ ಹಾಗೇ ಇರ್ತವೆ. ಒಂದು ಪ್ರಾಣಿಯನ್ನು ನಾವು ಯಾವ ರೀತಿ ಟ್ರೀಟ್ ಮಾಡ್ತೇವೋ ಅದೇ ಪ್ರಕಾರ ನಮಗೆ ಜೀವನಕ್ಕೆ ದೇವರು ಸಹ ಅನುಗ್ರಹಿಸ್ತಾನೆ. ಇದೊಂದು ಅದಕ್ಕೆ ಲಿಂಕ್ ಉಂಟು. ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ನಾವು ಕಣ್ಣಿಗೆ ಕಾಣುವುದು ಮಾತ್ರ ಸತ್ಯ ಅಂತ. ಕಣ್ಣಿಗೆ ಅದರ ಬಂಧನವನ್ನೇ ನೋಡುದಲ್ಲ ಬೆಳಿಗ್ಗೆ ಎದ್ದು. ದನ ಒಂದು ತಮಾಷೆಯ ಮಾತಿದೆ, ದನವನ್ನು ನಾವು ಹಗ್ಗದಲ್ಲಿ ಕಟ್ಟಿ ಹಾಕೋದು, ದನ ನಮ್ಮನ್ನು ಹಗ್ಗ ಇಲ್ಲದೆ ಕಟ್ಟಿ ಹಾಕೋದು. ಗೊತ್ತಾಯ್ತಾ ನಿಮಗೆ? ಇಂಥ ಎಲ್ಲ ವಿಚಾರಗಳಿದ್ದಾವೆ. ನಮಗೆ ಇಷ್ಟು ಹೊತ್ತು ಮಲೆನಾಡು ಗಿಡ್ಡದ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ.